ನಾನು. ಮತ್ತೆ ಯಾಕೆ ಎಲ್ಲೇ ಹೋದ್ರು ಸುತ್ತಿ ಬಳಸಿ ಡ್ರೋನ್ ಪ್ರತಾಪ್ ನಿಂತವಕ್ಕೆ ಬರ್ತಾ ಇದ್ರು ಅಂತ ಗೊತ್ತಾಗಿಲ್ಲ ಸರ್. ಅವ್ರಿಗೆ ಮ್ಯಾಟ್ರ್ ಬೇಕಲ್ಲ ಸರ್. ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಮಲಗಿಯವ್ರೆ ಅಂತ ಆಡೋದು ಬರಲ್ವಾ? ಹಂಗಾರೆ ನಾನು ದೊಡ್ಡ ಮಂದಿ ನಿಂತಾನೆ ಅಲ್ಲಿ ಮಲಗಿರೋದು. ತುಂಬಾ ಚೆನ್ನಾಗಿ ಸುದೀಪ್ ಸರ್ ಹೇಳೋರು, ನಿಮ್ಮ ಬೀಮ್ ಬ್ಯಾಗ್ ಅದು ಈಗ ಮಾತಾಡ್ಬೇಕಾದ್ರೆ ಟೊಯ್ಯ ಒಂದು ಕ್ಯಾಮ್ರಾ ಟರ್ನ್ ಆದ್ರೆ ಕಂಟೆಂಟ್ ನಮ್ದು ಸ್ಟಾರ್ಟ್ಸ್ ಅಂತು. ನಿಮ್ಗೆ ಅನ್ಸಿದ್ದು ಉಂಟಾ? ನಿಜ ಹೇಳಿ, ಡ್ರೋನ್ ಪ್ರತಾಪ್ ವಿಷಯ ತೆಗೆದಿದ್ದಕ್ಕೆ ತುಕಾಲಿ ಹೈಲೈಟ್ ಆಗಿದ್ದು ಅಂತ ನಾನು ಅನ್ಸಿದ್ದೆ. ಅಯ್ಯೋ, ಅದ ಕೋಳಿ ಆಸೆಗಳು ಕೇಳಿದ್ರು ಒಂದು ಉಂಡೆ ಕೋಳಿ ಕಳಿಸಿ ಅಂತ ಹೇಳಿದ್ದಿರೋದು. ಉಂಡೆ ಕೋಳಿ ಅವರು ಈ ಸೀಸನ್ ನಿಮಗೆ ಎಷ್ಟು ಮುಖ್ಯ ಆಗುತ್ತೆ? ಈಗ ಹೊರಗಡೆ ಬಂದಿದ್ದೀರಿ, ಈಗ ಇಲ್ಲಿಂದ ನಿಮ್ಗೆ ಏನು ಪ್ಲಸ್ ಆಗುತ್ತೆ, ಏನು ಮೈನಸ್ ಆಗುತ್ತೆ ಬಿಗ್ ಬಾಸ್ ನಿಮಗೆ? ಸರ್, ಇಲ್ಲಿಂದ ಎಲ್ಲ ಪ್ಲಸ್, ಮೈನಸ್ ಏನಿಲ್ಲ. ಜೀವನ ಬೇರೆ ಲೆವೆಲಿಗೆ ಕಟ್ಕೋಬೋದು. ಸೂಪರ್. ಈ ಜೀವನನ ನಾನು ನಿರೀಕ್ಷಣೆ ಮಾಡಿರಲಿಲ್ಲ. ಸೂಪರ್. ಈಗ ಒಂದು ಮಿನಿ ಸೆಲೆಬ್ರಿಟಿ ಥರ, ಅಂದರೆ ಸೆಮಿ ಸೆಲೆಬ್ರಿಟಿ ಥರ ಇದ್ದವು ನಾನು. ಇವತ್ತು ದೊಡ್ಡ ಸೆಲೆಬ್ರಿಟಿ. ಬಿಗ್ ಬಾಸಿಂದ ಬಂದಮೇಲೆ ಎಲ್ಲರೂ ಸೆಲೆಬ್ರಿಟಿನೇ. ಹೌದು. ನಾನು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀನಿ, ಸೆಲೆಬ್ರಿಟಿನೇ. ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಮಲಗಿಯವ್ರೆ ಅಂತ ಆಡೋದು ಬರಲ್ವಾ? ಹಂಗಾರೆ ನಾನು ದೊಡ್ಡ ಮಂದಿ ನಿಂತಾನೆ ಅಲ್ಲಿ ಹೋಗಿ ಮಲಗಿರೋದು. ಅದೇನು ಕಮ್ಮಿ ದೊಡ್ಡ ಮಂದಿ ಅಲ್ಲ, ನಾನು 111 ದಿವಸ ಮಲಗಿರೋ ದೊಡ್ಡ ಮಂದಿ ಇರೋದು. ಆಮೇಲೆ ಈ ಬಿಗ್ ಬಾಸ್ ಅಂದ ತಕ್ಷಣ ಒಂದೊಂದು ಸೀಸನ್ ಒಬ್ಬೊಬ್ರು ನೆನಪಾಗೋರು ನಮಗೆ. ಈಗ ಒಂದು ಕಡೆ ಚಂದನ್ ಅವರಾಗಿರ್ಬೋದು, ಇನ್ನೊಂದು ಕಡೆ ಅರುಣ್ ಸಾಗರ್ ಸರ್ ಆಗಿರ್ಬೋದು. ಅವರೆಲ್ಲ ಒಳ್ಳೊಳ್ಳೆ ಕಾಮಿಡಿ ಮಾಡಿ ಇನ್ನೊಬ್ಬರು ನಗಿಸಿ ಹೊಟ್ಟೆ ಉಣ್ಣಾಗೋಷ್ಟು ನಗಿಸಿದ್ದಾರೆ. ಅಂದರೆ ಈ ಸೀಸನ್ 10 ಪ್ರಕಾರ ತುಕಾಲಿ ಸಂತು ಇಲ್ಲ ಅಂದ್ರೆ ಮೋಸ್ಟ್ಲಿ ಕಾಮಿಡಿನೇ ಇರ್ಲಿಲ್ವೇನು ಅಲ್ಲ? ಹಂಗಂತೂ ಅನ್ಸಿದ್ದು ನನಗಪ್ಪ. ಈಗ ತುಕಾಲಿ ಅವ್ರಿಗೆ ರೆಸ್ಪಾನ್ಸ್ ಹೇಗಿದೆ ಅದ್ರ ಬಗ್ಗೆ ಅಂತ ಕೇಳಿ. ಇದೆ ಸರ್, ಏನು ಕಾಮಿಡಿ ಮಾಡಿದ್ರು. ನೀನು ಇಲ್ಲ ಅಂದರೆ ಬಿಗ್ ಬಾಸು ನಂಗೆ ನೋಡ್ತಾನೆ ಇರಲಿಲ್ಲ ಅಂತ. ನಾನು ನೋಡಿದ್ದೆ ನಿನ್ಗೋಸ್ಕರ ಅಂತ ಸುಮಾರು ಜನ ಹೇಳಿದ್ರು. ಬೀನ್ ಬ್ಯಾಗ್ ಮರ್ತ್ಕೋತೀವಿ, ಬೀನ್ ಬ್ಯಾಗ್ ಸ್ಟೋರಿನೇ ಎಕ್ಸ್ಟ್ರಾರ್ಡಿನರಿ. ಕೊಟ್ರ ನಾನು ಸಾರಿ ಇಂಟರಪ್ಟ್ ಮಾಡಿದ್ದಕ್ಕೆ, ಕೊಟ್ರ ಬೀನ್ ಬ್ಯಾಗ್ ಏನಾದ್ರು ಬಿಗ್ ಬಾಸ್ ಮನೆಯಿಂದ? ಬೀನ್ ಬ್ಯಾಗ್ ತಲುಪಿಸ್ತೀನಿ ಅಂತ ಹೇಳಿದ್ರು. ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟು ಬರುತ್ತೆ ಗ್ಯಾರಂಟಿ. ಓಕೆ, ಅಂದರೆ ಒಂದು ಡಿಸ್ಕಷನ್ ಎಡ್ಬಿಡ್ಲಿ ನಿಮ್ಮ ಬರುತ್ತವ್ರ ಜೊತೆ ಒಂದು ಬೀನ್ ಬ್ಯಾಗ್ ಅಲ್ಲಿ ಮತ್ತೆ ಖಂಡಿತ ಸಿಗ್ತಾರೆ. ಅವ್ರು ಬಂದಾಗ ಒಂದು ಬೀನ್ ಬ್ಯಾಗ್ ಸ್ಟೋರಿ ಸ್ಟಾರ್ಟ್ ಮಾಡೋಣ. ನಿಜವಾಗ್ಲೂ ಒಂದೊಂದು ಸೆಗ್ಮೆಂಟ್ ವೈಸ್ ಕಾಮಿಡಿ ಮಾಡ್ತಾ ಬಂದೆ. ಎಲ್ಲ ನಮ್ಮದೇ ಆದಂಥ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿದೆ, ಬೀನ್ ಬ್ಯಾಗ್ ಮಾತುಕತೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಬಿಗ್ ಬಾಸ್ ಮನೇಲಿ. ಹಿಂಗೂ ಒಬ್ರು ಮಾತಾಡಿಕೊಂಡು, ಹಿಂಗೂ ಒಂದು ಕ್ರಿಯೇಟ್ ಮಾಡಿಕೊಂಡು ಈ ಥರನೂ ಒಂದು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತ ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ನಾನು ಪ್ರೂವ್ ಮಾಡಿದೆ. ಒಂದು ಗೆಳೆತನ, ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಗೆಳೆತನ ಹೆಂಗಿರಬೇಕು. ಬರೀ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ, ಒಂದು ಹುಡುಗನೂ ಕೂಡ ಫಸ್ಟಿಂದ ಕೊನೆವರೆಗೂ ಒಂದು ಪ್ಯೂರ್ ಫ್ರೆಂಡ್ಶಿಪ್ಪಲ್ಲಿ ಹೊರಗೆ ಬರ್ಬೋದು ಅಂತ ತೋರಿಸ್ದೆ. ಅಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಸುದೀಪ್ ಸರ್ ಹೇಳೋರು, ನಿಮ್ಮ ಬೀನ್ ಬ್ಯಾಗ್ ಅದು ಈಗ ಮಾತಾಡ್ಬೇಕಾದ್ರೆ ಟೊಯ್ಯ ಒಂದು ಕ್ಯಾಮ್ರಾ ಟರ್ನ್ ಆದ್ರೆ ಕಂಟೆಂಟ್ ನಮ್ದು ಸ್ಟಾರ್ಟ್ಸ್ ಅಂತು. ಅದ್ರ ಬಗ್ಗೆ ಹೇಳೋದಾದ್ರೆ ಎಕ್ಸ್ಟ್ರಾರ್ಡಿನರಿ ಟಾಕಿಂಗ್, ಯಾರ ಬಗ್ಗೆನೂ ಬಿಡ್ಲಿಲ್ಲ. ಮಾತಾಡೋದೇ ನಮ್ಮ ಕರ್ತವ್ಯ. ಹೌದು. ಆ ಒಂದು ಟಾಕಿಂಗ್ ಮಾಡಿ ಕೊನೆಗೆ ಅವ್ರಿಗೆ ಹೇಳಿದೆ, ನಿನ್ ಬಗ್ಗೆ ಮಾತಾಡಿದ್ದೀನಪ್ಪ ಬಿನ್ ಬಗ್ಗೆ. ಮೊದಲ ವ್ಯಕ್ತಿ ಅನ್ಸುತ್ತೆ ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಹಿಂದೆ ಮಾತಾಡಿದನು ಕೂಡ ಮುಂದೆ ಒಂದು ಅಣ್ಣ ನಿನ್ ಬಗ್ಗೆನೇ ಮಾತಾಡೋದು, ನೀನೇನು ಅನ್ಕೋಬೇಡ, ನಾನು ಹಂಗಂಗಿದ್ದಲ್ಲ ಅಂತ ಚೆನ್ನಾಗಿ ಸೌರಿದಲ್ಲ ಅದು ಸೌರಿದ್ದಲ್ಲ ಹೇಳಿದ್ದಪ್ಪ. ಆ ನಮೃತ ವಿಷಯ ಬಂದಾಗ ಮಾತ್ರ ಮಕ ನೋಡ್ಬೇಕಿತ್ತು ಸಂತುದು. ಎಕ್ಸ್ಟ್ರಾರ್ಡಿನರಿ. ಹೆಂಗೆ ಅದು ಸಂತು ಎಲ್ಲ ಟ್ಯಾಲೆಂಟ್ ಏನು ಮಾಡೋಂಗಿಲ್ಲ. ಆದರೆ ಮಾತಾಡೋದು, ವಿಚಾರಗಳು ತಿಳಿಸೋದು ಎಲ್ಲ ಒಂದು ಮ್ಯಾಟ್ರ್ ಆಗಿದ್ದರಿಂದ ಕೊನೆಗೆ ಅವ್ರಿಗೂ ಅನ್ಕೊಂಬಿಟ್ರು ನಮ್ರತನ ಮಾತಾಡ್ಕೋವಾಗಪ್ಪ ಅಂತ. ಕೊನೆಗೆ ಎಲ್ಲ ಏನು ಮಾಡಿದ್ರೆ ಹೋಗ್ರೋ ಬಿನ್ ಬೇಗ ಮಾತಾಡಿ, ಹೋಗಿ ಬಿನ್ ಬೇಗ ಮಾತಾಡಿ ಅನ್ನೋಕೆ ಆಗೋಗ್ಬಿಡ್ತು. ಬಟ್ ನನ್ನ ಪ್ರಕಾರ ಎಲ್ಲವನ್ನೂ ಕೂಡ ಮಾಡಿದವ್ರು ನೀವು ಅಂತ ಅನಿಸಿದೆ ನನಗೆ. ಯಾಕಂದರೆ ಕಾಮಿಡಿ ಮಾಡಿದ್ರಿ, ಜಗಳ ಮಾಡಿದ್ರಿ, ಟಾಸ್ಕು ಮಾಡಿದ್ರಿ, ಟಾಸ್ಕ್ ವಿಷಯಕ್ಕೆ ನಾನು ಸೆಲೆಕ್ಟ್ ಮಾಡಿಲ್ಲ ಅನ್ನೋದು ಕೂಡ ಜಗಳ ಮಾಡಿದ್ರಿ. ಸೊ ಹೆಂಗೆ ಅಲ್ಲಿ ಮ್ಯಾನೇಜ್ ಮಾಡೋದು ಹೇಗೆ ಕಷ್ಟ ಆಗ್ತೈತೆ? ಯಾಕಂದರೆ ಇದ್ದಿದ್ದು 3 ಮತ್ತೊಂದು ಜನ ಅಲ್ಲಿ ಒಂದು 6-7 ಜನ ಅಂತ ಅಂದಾಗ ಈಗ 111 ದಿನ ಅಲ್ಲಿರೋದು ಸುಲಭ ಅಲ್ಲ. ನೋಡೋರಿಗೆ ಏನು 100 ದಿವಸ ಅಲ್ಲಿ ಏನಿಲ್ಲ ದೊಡ್ಡದ ಅನ್ನೋದು ಸುಲಭ. ಆ ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಿಜಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ನಿಜವಾಗ್ಲೂ ನಾನು ಅಲ್ಲಿ ಪ್ರತಿದಿನನೂ ಎಫರ್ಟ್ ಹಾಕ್ಬೇಕಾಗಿತ್ತು, ಸ್ಟ್ರಾಟಜಿ ಯೂಸ್ ಮಾಡಬೇಕಾಗಿತ್ತು. ಮಾತಾಡೋಕ್ಕೆ, ಗೇಮ್ಗಳಿಗೆ ಎಲ್ಲದಕ್ಕೂ ಸ್ಟ್ರಾಟಜಿ ಯೂಸ್ ಮಾಡಲೇಬೇಕಾಗಿತ್ತು. ಇಲ್ಲ ಅಂದರೆ ಅಟರ್ ಫ್ಲಾಪ್ ಆಗೋಗ್ಬಿಟ್ಟಿರೋದು. ಗೇಮ್ ಆಗಲಿ, ಕಾಮಿಡಿ ಆಗಲಿ, ಅಗ್ರೆಷನ್ ಆಗಲಿ, ಪ್ರತಿಯೊಂದಾಗಲಿ ನಾನು ಮಾಡೋ ಕಡೆ ಮಾಡಿದೆ. ನನಗೆ ತಪ್ಪು ಅಂದಾಗ ತಪ್ಪು ಅಂದೆ, ರೈಟು ಅಂದಾಗ ರೈಟು ಅಂದೆ. ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನನ್ನ ಸ್ಟ್ಯಾಂಡ್ ನಾನು ತೊಗೊಂಡೆ. ಪ್ರತಿ ಹಂತದಲ್ಲೂ ನಾನು ಯಾರ ಮೇಲೂ ಡಿಪೆಂಡ್ ಆಗ್ಬೋದವನಲ್ಲ, ನನ್ನ ನಿಲುವಿಗೆ ನಾನು ಡಿಪೆಂಡ್ ಆಗ್ಬೋದವನು. ನಿಮ್ಗೆ ಅನ್ಸಿದ್ದು ಉಂಟಾ? ನಿಜ ಹೇಳಿ, ಡ್ರೋನ್ ಪ್ರತಾಪ್ ವಿಷಯ ತೆಗೆದಿದ್ದಕ್ಕೆ ತುಕಾಲಿ ಹೈಲೈಟ್ ಆಗಿದ್ದು ಅಂತ ನಾನು ಅನ್ಸಿದ್ದೆ. ಅಯ್ಯೋ, ಅದಲ್ವೇ ಅಲ್ಲ. ಅವನ ವಿಷಯ ತೆಗೆದಿದ್ದು ಹೈಲೈಟ್ ಅಲ್ಲ, ನಾನು ಆವಾಗಲೇ ಹೈಲೈಟ್ ಆಗಿ ಬಂದವನು. ನಾನು ಆಗಲೇ ಬೇಕಾದಷ್ಟು ಸ್ಕಿಟ್ಗಳನ್ನ ಮಾಡಿ, ಶೋಗಳನ್ನ ಮಾಡಿ, ಕಾಮಿಡಿ ಮಾಡ್ಕೊಂಡು ಬಂದವನು.
ಆ ವ್ಯಕ್ತಿಯಿಂದ ಹೈಲೈಟ್ ಆದವರಲ್ಲ ನಾವು. ನಮ್ಮ ಪರ್ಫಾರ್ಮೆನ್ಸಿಂದ ನಾವು ಹೈಲೈಟ್ ಆದವರು, ನನ್ನ ಸ್ಟ್ರಾಟಜಿಯಿಂದ ಹೈಲೈಟ್ ಆದವರು, ನನ್ನ ಮೈಂಡ್ ಗೇಮಿಂದ ಹೈಲೈಟ್ ಆದವರು ನಾನು. ಮತ್ತೆ ಯಾಕೆ ಎಲ್ಲೇ ಹೋದ್ರು ಸುತ್ತಿ ಬಳಸಿ ಡ್ರೋನ್ ಪ್ರತಾಪ್ ನಿಮ್ಮ ತವಕ್ಕೆ ಬರ್ತಾ ಇದ್ರು ಅಂತ ಗೊತ್ತಾಗಿಲ್ಲ ಸರ್. ಅವ್ರಿಗೆ ಮ್ಯಾಟ್ರ್ ಬೇಕಲ್ಲ ಸರ್, ಯಾರು ಮಾತಾಡಿಸ್ತಾ ಇಲ್ಲ, ಏನಾದರೂ ಒಂದು ಬೇಕಲ್ವ, ಅದಕ್ಕೋಸ್ಕರ ಬರೋರು ಫ್ರೆಂಡ್ಶಿಪ್ ಬಯಸ್ಕೊಂಡು ಬರೋರು. ನಾವು ಒಂದು ಸ್ವಲ್ಪ ಮೊದಲನೇ ವಾರದಲ್ಲಿ ನನ್ನ ಬಿಟ್ಬಿಡ್ರಿ ಅಂದ್ರು ಪ್ರತಾಪ್ ಬಿಡ್ತಿರ್ಲಿಲ್ಲ. ಮೊದಲನೇ ವಾರದಲ್ಲಿ ಏಟ್ ತಿನ್ಬಿಟ್ಟಿದ್ವಲ್ಲ, ಕಾಮಿಡಿ ಮಾಡೋ ಬರ್ಸಲ್ಲಿ ಏನಾದರೂ ಒಂದು ಮಾತಾಡಿ ಅದಾ ವ್ಯಕ್ತಿಗೆ ನೋವಾಗಿ ಮತ್ತೆ ನೆಗೆಟಿವ್ ಆಗಿಬಿಡ್ತದೇನೋ ಅಂತ ಆ ಒಂದು ಕಾರಣಕ್ಕೆ ಫಸ್ಟ್ ವಾರದಿಂದನೂ ಇಲ್ಲಿವರೆಗೂ ಅವಾಯ್ಡ್ ಮಾಡ್ಕೊಂಡು ಮಾತಾಡಿದ್ರು ಮನೆಗೆ ಹೋಗಿರೋ ವಿಚಾರದ ಬಗ್ಗೆ ಮಾತಾಡ್ಕೊಂಡು ಬಂದೇ ಹೊರತು ನಾನು ಹೊರಗಿನ ವಿಚಾರಗಳು ಮಾತಾಡ್ತಾ ಇರಲಿಲ್ಲ. ನನಗದು ಬೇಕಾಗಿರಲಿಲ್ಲ. ಕೊನೆಗೆ ಹೆಂಗಾಗೋಯ್ತು ಅಂದರೆ ನನಗೆ ಅವಶ್ಯಕತೆ ಇಲ್ಲ. ಅಲ್ಲೇನು ಪಟ್ವಾರದಿಂದ ಪಟ್ವಾರ ಆಯಿತು, ಮುಗೀತು. ಸುದೀಪ್ ಅಣ್ಣ ಹೇಳಿದ ಮೇಲಿಂದ ನಾನು ಸ್ಟ್ರೈಟಾಗಿ ನನ್ನ ಗೇಮ್ ಕಡೆ ನಾನು ಗಮನ ಕೊಟ್ಟು ನನ್ನ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಹೋದ್ನ ಹೊರತು ಆ ಟೈಮಲ್ಲೆಲ್ಲ ಅವ್ರ ಅವಶ್ಯಕತೆನೇ ಇರ್ತಿರಲಿಲ್ಲ. ನಾಮಿನೇಷನ್ ಅಂತ ಬಂದಾಗ ಆ ವ್ಯಕ್ತಿ ನನಗೆ ಮಾಡೋರು, ನಾನು ಆ ವ್ಯಕ್ತಿಗೆ ಮಾಡುವೆ, ಅದು ಹಂಗೆ ಹೋಗೋದು, ಹಂಗೆ ಮೂವ್ ಮಾಡ್ಕೊಂಡು ಬಂದು. ಯಾವುದೇ ಜಗಳ ಆದರೂ ಕೂಡ ನಿಮ್ಮ ಜೊತೆ ನಿಂತ್ಕೊಳ್ತಿದ್ವಿ ಒಬ್ಬರೇ. ವರ್ತೂರ್ ಸಂತೋಷ್, ಆ ಹೆಸರೇ ಹಂಗಿದೆ ಜೊತೆ. ಅಣ್ಣ ನಿನ್ ಕೈದೆಯಲ್ಲ ಅಣ್ಣ ಅಂತ ಹೇಳೋರೆ ಒಂದು ಬೆನ್ ತಟ್ತಾರಲ್ಲ, ಅದು ಒಂದು ಹೆಮ್ಮೆ. ಆ ಸ್ನೇಹಿತನ ಬಗ್ಗೆ ಒಂದು ಮಾತು ಸರ್. ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ, ಪದಗಳಲ್ಲಿ ಬರೆದು ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಆ ಒಂದು ಸ್ನೇಹ ಅಮೂಲ್ಯ. ಅಂಥ ವ್ಯಕ್ತಿನ ನಾನು ಲೈಫಲ್ಲಿ ನೋಡಿಲ್ಲ. ಯಾಕಂದರೆ 111 ದಿನ ಜೊತೆಯಾಗಿತ್ಕೊಂಡು ಅವರ ಒಂದು ಮನಸ್ಸಿನ ಮಾತುಗಳನ್ನ ತಿಳ್ಕೊಂಡು ಒಂದು ಆತ್ಮೀಯತೆಯಿಂದ ಬೆಳ್ಕೊಂಡು ಬಂದವರು ನಾವು. ನಿನಗೆ ನೋವಾದರೆ ನನಗೆ ನೋವು, ನನಗೆ ನೋವಾದರೆ ನಿನಗೆ ನೋವು ಅಂತ ಬಂದವರು. ಇವತ್ತು ಒಂದು ಸ್ನೇಹದಲ್ಲಿ ನಾವು ಪರಿಪೂರ್ಣವಾಗಿದ್ದೀವಿ. ಒಂದು ಸ್ನೇಹ ಪರಿಪೂರ್ಣತೆಯಾಗಿ ಇರಬೇಕು, ಹೆಂಗಿರಬೇಕು ಅಂತ ಬಿಗ್ ಬಾಸ್ ಮನೇಲಿ ತೋರಿಸ್ಕೊಟ್ಟು ಒಂದು ಬೀನ್ ಬ್ಯಾಗಿಂದ ಶುರುವಾದಂಥ ಈ ಒಂದು ಸ್ನೇಹ ಫಿನಾಲೆಗೆ ಬಂದು ನಮ್ಮಿಬ್ಬರ ಸ್ನೇಹ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಒಂದು ಪ್ರೂವ್ ಮಾಡಿ ತೋರಿಸ್ತಿದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ರೆಂಡ್ಶಿಪ್ಪಿಂದನೂ ನಾವು ಮುಂದೆ ಬರ್ಬೋದು ಅಂತ. ಆ ಒಂದು ಫ್ರೆಂಡ್ಶಿಪ್ಗೆ ನಾನು ಯಾವಾಗಲೂ ಬೆಲೆ ಕಟ್ಟೋಕ್ಕಾಗಲ್ಲ. ಅದೊಂದು ಬಿಗ್ ಬಾಸ್ ಮನೆಯ ಕರ್ಣ ಅಂತಲೇ ಹೇಳ್ಬೋದು ಸರ್. ದೊಡ್ಡ ಮಾತು. ಆ ಕರ್ಣನ ಬಗ್ಗೆ ಇನ್ನೊಂದು ನಿಮಗೆ ಗೊತ್ತಿಲ್ಲದ ಒಂದು ವಿಷಯ ಹೇಳ್ತೀನಿ. ನೀವು ಎಕ್ಸಿಟ್ ಆಗ್ತೀರಿ, ಗೇಟಿಂದ ಆಚೆ ಹೋಗ್ತೀರಿ, ನಿಮ್ಮನ್ನು ಎಲಿಮಿನೇಟ್ ಮಾಡಿದಾಗ ನೀವು ಹೊರಗಡೆ ಬರ್ತೀರಿ. ಹೊರಗಡೆ ಬಂದಾಗ ನಿಮಗೆ ಕೇಳಿಸಿದ್ವಲ್ಲ ಗೊತ್ತಿಲ್ಲ, ಸಂತವರು ಒಂದು ಮಾತು ಹೇಳ್ತಾರೆ, ನನ್ನನ್ನು ಬಿಟ್ಟು ಹೋಗ್ತಿದ್ಯಾ ನೀನು, ನಾನು ಇನ್ನೂ ಇಲ್ಲೇ ಇದ್ದೀನಿ, ನನಗೂ ಇರೋಕೆ ಆಯ್ತಿಲ್ಲ, ನನ್ನ ಕೈಲಿ ಇಲ್ಲಿ ಇರೋಕ್ಕಾಗಲ್ಲ. ಅದು ಇರೋದು ಒಂದು ಸ್ವಲ್ಪ ಮೂಮೆಂಟೇನೆ. ನೀನು ಅವರು ಹೊರಗಡೆ ಬರ್ತಾರೆ, ಒಬ್ಬರೇ ವಿನ್ನರ್ ಆಗೋದು. ಆ ಪದ ನಿಮಗೆ ಕೇಳಿಸಿದ್ಯಾ? ಆ ಮಾತು ನಿಮಗೆ ಕೇಳಿಸಿದ್ಯಾ? ಇಲ್ಲ, ವಿಡಿಯೋ ನೋಡಿದ್ಮೇಲೆ ನನ್ನ ಮನಸ್ಸು ಕಣ್ಣೀರೇ ಬಂದ್ಬಿಟ್ಟು ನನಗೆ. ಎಲ್ಲಿ ದೇವ್ರಿಗೂ ಸಹಿಸ್ಕೊಳಕ್ಕಾಗ್ದೇ ಕಳಿಸ್ಬಿಟ್ಟ ಅನಿಸುತ್ತೆ ಆದಷ್ಟು ಬೇಗ. ನನ್ನ ಮಣ್ಣ ಗೆಲ್ತಾರೆ, ಟಾಪ್ 3 ಟಾಪ್ 2 ಇರ್ತಾರೆ ಅಂತ ಅನ್ಕೊಂಡೆ. ಆ ದೇವ್ರಿಗೂ ಜಾಸ್ತಿ ಹೊತ್ತು ನಮ್ಮನ್ನ ಸಿಕ್ಕಾಪಟ್ಟೆ ಹೋರಾಟ ಮಾಡಿದವ್ರು ನಿಮ್ಗೆ, ನೀವು ಕ್ಯಾಪ್ಟನ್ ಆಗಬೇಕು ಅದು ಪ್ರತಿ ವಾರದಲ್ಲೂ ಕೂಡ. ಯಾಕೆ ಅವ್ನು ಮಾಡಲ್ಲ, ಮಾಡ್ಲಿ ಬಿಡಿ, ಅಣ್ಣ ಮಾಡ್ಲಿ, ಅವ್ರು ಮಾಡ್ತಾರಲ್ಲ, ಮಾಡ್ಲಿ ಬಿಡಿ ಅನ್ನೋರು. ನಿಮ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೆ ಅವ್ರೊಬ್ರು ಅಂತ. ಸಪೋರ್ಟ್ ಆಗಿ ನಿಂತ್ಕೊಂಡ್ರು ಕ್ಯಾಪ್ಟನೇ ಆಗ್ದಿಲ್ವಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೊನೆವರೆಗೂ ಇದ್ದು ಕ್ಯಾಪ್ಟನ್ ಆಗ್ದಿರ ಬಂದವರು. ಕೊನೆಗೆ ಅವರೇ ಬಿಗ್ ಬಾಸ್ ಒಂದು ಆಶೀರ್ವಾದ ಮಾಡಿ ಕ್ಯಾಪ್ಟನ್ ಆಗಿ ಕಳಿಸ್ಬಿಟ್ರು ಅಲ್ಲ. ಆ ಕೋಳಿ ಫುಲ್ಫಿಲ್ ಮಾಡಿದ್ರ ಅಂತ. ಯಾವ ಕೋಳಿ? ಫುಲ್ಲು ಕೋಳಿ ಕೇಳಿದ್ರಲ್ಲ ತಿನ್ನಕ್ಕೆ ಮಾಡಿದ್ರದ. ಹೌದಾ? ಕೋಳಿ ಆಸೆಗಳು ಕೇಳಿದ್ರು, ಒಂದು ಉಂಡೆ ಕೋಳಿ ಕಳಿಸಿ ಅಂತ ಹೇಳಿದ್ದಿರೋದು. ಆ ಉಂಡೆ ಕೋಳಿ ಅವರು ಅದು ಇದು ಮಾಡ್ಲಿಲ್ಲ. ಆಕ್ಚುಲಿ ಬೇರೆ ತರ ಮಾಡಿದ್ರು. ಒಂದಿನ ರಾಜ್ನಂಗ್ ಇರ್ಬೇಕು ಅಂತ ಅದನ್ನ ಮಾಡಿಸಿದ್ರು. ಅದಕ್ಕೆ ಇಂಡೈರೆಕ್ಟ್ ಆಗಿ ಕೇಳಿದ್ರು, ಕೋಳಿ ಏನ ಬಂದೋಯ್ತಾ ಅಂತ. ನಮ್ಗೆ ಕಾಣಿಸಿಲ್ಲ ಕೋಳಿ ಬಂದು ಅದೇ ರಾಜನ್ ಹೇಳಿದ್ರು. ಏನು ವೈಭೋಗ. ಮೋಸ್ಟ್ಲಿ ರಾಜನು ಅದು ನೋಡಿದ್ರು ಕೂಡ ಹೊಟ್ಟೆ ಹೊರ್ಕತಾರ ಮೋಸ್ಟ್ಲಿ. ನಿಮ್ಗೆ ದ್ರಾಕ್ಷಿ ತಿನ್ಸಿದೇನು ವಿನಯ್ ನಿಮ್ಮನ್ನ, ನಿಮಗೆ ಯಾರು ನಿಮ್ಗೆ ಸಂಗೀತ ಹೆಸರು ಹೇಳಿದ್ರೆ ನೀವು ಬೇಡ ಸುಮ್ಮನೆ ಅವಕ್ಕೊಂದು ವಿಷಯ ಅಂತ ಅನ್ನೋರು ನೀವು, ಅವ್ರ ಕೈಲೂ ಕೂಡ ಸೇವೆ ಆಗಿದೆ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತದ. ಆಕ್ಚುಲಿ ನಾನು ಆ ಮನೆಗೆ ರಾಜನಾಗಿ ಬದುಕಿದ್ದು ತುಂಬಾ ಖುಷಿ ಆಯ್ತು. ಒಂದು ದಿನದ ಮಟ್ಟಿಗೆ ಅದು ರಾಜ ಅಂತ ಇರಬೇಕು ಅಂತ. ರಾಜ ಅಂದ್ರೆ ಕ್ಯಾಪ್ಟನ್ ಗಿನ್ನ ದೊಡ್ಡವನು. ಹೌದು, ಎಲ್ಲ ಅನುಭವಿಸ್ತೆ. ಕೊನೆಗೆ ಒಂದು ಫೋಟೋ ಬರ್ಬೇಕಾಯ್ತು, ಫೋಟೋನ ಬಂತು ಕ್ಯಾಪ್ಟನ್ ಆಗಿ. 2 ರಾತ್ರಿ ಆ ಬೆಡ್ ಮೇಲೆ ಮಲಗಿದೆ, ಖುಷಿನೂ ಆಯ್ತು. ಹೌದು, ನಾನು ಇದನ್ನ ಕೇಳಬೇಕು, ಯಾಕೆ ಸಂತು ರಾತ್ರಿ ಎಲ್ಲ ಮಲಗಿಲ್ವಂತ ಬೆಡ್ ಮೇಲೆ ಕುತ್ಕೊಳ್ಳೋದೇನು ನಿಂತ್ಕೊಳ್ಳೋದೇನು? ಆ ವಿಡಿಯೋ ಟೆಲಿಕಾಸ್ಟ್ ಆಗಿದೆ ಅಂತ ಮತ್ತೆ ಕೇಳ್ಬೇಡಿ. ಈಗ ಕುತ್ಕೊಳ್ಳೋದೇನು ಎಗರೋದೇನು ಆ ಬೆಡ್ ಏನ್ ಅಂದ್ಕೊಂಡ್ರಿ ನೀವು ಅದನ್ನ ಅಂತ ಒಂದು ಖುಷಿ ಆಯ್ತು. ಆಕ್ಚುಲಿ ಎಂತೂ ಕ್ಯಾಪ್ಟನ್ ಆದ ಹೊರಗಡೆ ಫೀಲ್ ಕೊನೆಗೂ ಕ್ಯಾಪ್ಟನ್ ಆದ್ಮೇಲೆ ಅನ್ನೋ ಒಂದು ಫೀಲ್ ಆಗ್ತಿದೆ.